ನೋಡಿ, ಇದೆಲ್ಲದರ ನಡುವೆ ಈಗ ಬಿಗ್ ಬಾಸ್ ಆಯೋಜಕರಿಗೆ ಇರುವಂತದ್ದು ಒಂದೇ ಒಂದು ದಾರಿ. ನಾಳೆನೇ ತುರ್ತು ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂತ ಸಿದ್ಧತೆಗಳು ಆಯೋಜಕರು ಮಾಡ್ಕೊಳ್ತಾ ಇದ್ದಾರೆ. ತ್ವರಿತ ವಿಚಾರಣೆಯನ್ನ ಕೋರಿ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಆಯೋಜಕರು ರೆಡಿ ಆಗಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಈಗಿರೋದು ಒಂದೇ ಒಂದು ದಾರಿ, ಒಂದೇ ಆಪ್ಷನ್. ಅದು ಇಮಿಡಿಯೇಟ್ ಆಗಿ ನಾಳೆನೇ ತುರ್ತು ಅರ್ಜಿಯನ್ನ ಸಲ್ಲಿಸಬೇಕು. ಅದಕ್ಕೆ ಸಂಬಂಧಪಟ್ಟಂತ ಸಿದ್ಧತೆಗಳು ನಡೀತಾ ಇದೆ. ರೆಡಿ ಆಗಿದ್ದಾರೆ ಆಯೋಜಕರು. ತ್ವರಿತ ವಿಚಾರಣೆ ಕೋರಿ ಅರ್ಜಿಯನ್ನ ಹಾಕೋದಕ್ಕೆ ಎಲ್ಲಾ ರೀತಿಯಾಗಿ ರೆಡಿ ಆಗ್ತಾ ಇದ್ದಾರೆ. ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಆಯೋಜಕರು ಸಜ್ಜಾಗಿದ್ದಾರೆ. ಅಕ್ಟೋಬರ್ 9ಕ್ಕೂ ಮುನ್ನವೇ, ಅಂದ್ರೆ ನಾಳೆ 8, ನಾಳಿದ್ದು 9 ಅಲ್ವಾ, ಈಗ 9ನೇ ತಾರೀಕುವರೆಗೂ ಕಾಯ್ದಕ್ಕೆ ಟೈಮ್ ಇಲ್ಲ. ನಾಳೆನೆ ತುರ್ತು ಅರ್ಜಿಯನ್ನ ಸಲ್ಲಿಸೋದಕ್ಕೆ ಎಲ್ಲಾ ರೀತಿಯಾದಂಥ ಸಿದ್ಧತೆಗಳು ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನು ತಜ್ಞರ ಜೊತೆಗೆ ಅವರ ಅಭಿಪ್ರಾಯವನ್ನ, ಸಲಹೆಗಳನ್ನ ಪಡ್ಕೊಳ್ಳುವಂತ ಕೆಲಸ ಕೂಡ ಆಯೋಜಕರು ಮಾಡಿದ್ದಾರೆ. ತುರ್ತು ಅರ್ಜಿಯನ್ನ ಸಲ್ಲಿಸಿ ತುರ್ತು ವಿಚಾರಣೆಗೆ ನಾಳೆನೇ ಮನವಿ ಮಾಡಬೇಕು. ಇದೊಂದೇ ಆಪ್ಷನ್ ಆಯೋಜಕರಿಗಿರೋದು. ಅಕ್ಟೋಬರ್ 9ರ ಅರ್ಜಿ ವಿಚಾರಣೆಯನ್ನ ಇವತ್ತೇ ತೆಗೆದುಕೊಳ್ಳಿ ಅಂತ, ಅಂದ್ರೆ ಇವತ್ತೇ ಅಂತಂದ್ರೆ ನಾಳೆ. ಒಂದು ವೇಳೆ ಹೈಕೋರ್ಟ್ ಅರ್ಜಿಯನ್ನ ಪುರಸ್ಕರಿಸಿದ್ರೆ ಬಿಗ್ ಬಾಸ್ಗೆ ರಿಲೀಫ್ ಸಿಗತ್ತೆ. ಒಂದು ವೇಳೆ ಅರ್ಜಿ ಏನಾದ್ರೂ ತಿರಸ್ಕಾರಗೊಂಡ್ರೆ ಬಿಗ್ ಬಾಸ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ. ಈಗ ಅವ್ರ ಮುಂದೆ ಇರುವಂತ ಆಪ್ಷನ್ ಏನ್ ಮಾಡಬೇಕು? 9ನೇ ತಾರೀಕುವರೆಗೂ ಕಾಯೋದಕ್ಕೆ ಟೈಮ್ ಇಲ್ಲ. ಕಾರಣ ಈಗ ಒಂಥರದ ಪ್ಯಾನಿಕ್ ಆಗಿದ್ದಾರೆ ಎಲ್ಲರೂ. ಒಂದ್ ಕಡೆ ಕಂಟೆಸ್ಟೆಂಟ್ಗಳು ಪ್ಯಾನಿಕ್ ಆಗಿದ್ದಾರೆ, ಆಮೇಲೆ ಅದ್ರ ಜೊತೆಗೆ ಬಿಗ್ ಬಾಸ್ನಲ್ಲಿ ಹಿಂದೆ ಕೆಲಸ ಮಾಡುವಂತ ಕ್ರೂ ಮೆಂಬರ್ಸ್ ಏನಿರ್ತಾರೆ ಅವರು ಕೂಡ ಪ್ಯಾನಿಕ್ ಆಗಿರ್ತಾರೆ. ಬಿಗ್ ಬಾಸ್ನ ಆಯೋಜಕರಿಗೂ ಕೂಡ ಈ ಥರದ್ದೊಂದು ಶಾಕಿಂಗ್ ವಿಚಾರ ಬರುತ್ತೆ. ಬಿಗ್ ಬಾಸ್ ಮನೆಗೆ ಬೀಗ ಹಾಕ್ತಾರೆ, ಬೀಗ ಜಡಿತಾರೆ ಅಂತ ಅವ್ರು ಕನ್ಸು ಮನ್ಸಲ್ಲೂ ಅನ್ಕೊಂಡಿರಲ್ಲ. ಆದರೆ ಅವ್ರ ಮುಂದೆ ಇರುವಂಥ ದಾರಿ ಒಂದು, ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಬೇಕು, ಇಮಿಡಿಯೇಟ್ ಆಗಿ ವಿಚಾರಣೆ ಆಗಬೇಕು ಅಂತ. 9ನೇ ತಾರೀಕು ಬೇಡ, ಬದಲಿಗೆ ಇವತ್ತೇ ನಡೆಸಿ ಅಂತ. ಅದಕ್ಕೇನಾದರೂ ಓಕೆ ಅಂದರೆ ಕೋರ್ಟ್ನಲ್ಲಿ ಏನೂ ತೊಂದರೆ ಇಲ್ಲ, ರಿಲೀಫ್ ಸಿಕ್ಕಿದ್ರೆ. ಬಟ್ ಒಂದು ವೇಳೆ ಏನಾದರೂ ಅರ್ಜಿ ತಿರಸ್ಕಾರ ಆದರೆ ಸಂಕಷ್ಟ ತಪ್ಪೋದಿಲ್ಲ. ನೋಡಿ, ಬಿಗ್ ಬಾಸ್ಗೆ ಬೀಗ ಹಾಕಿರೋದು ಏಕಾಏಕಿ ಕೈಗೊಂಡಂತ ಕ್ರಮ ಅಲ್ಲ. ಇದು ಕಳೆದ ವರ್ಷ 2024ರ ಮಾರ್ಚ್ ಮತ್ತು ಜೂನ್ ನಲ್ಲಿ 2 ಬಾರಿ ನೋಟಿಸ್ ಕೊಟ್ಟಿರ್ತಾರೆ. ಪರಿಶೀಲನೆ ನೋಟಿಸ್ ಅನ್ನ ರಾಮನಗರ ಕಂದಾಯ ಅಧಿಕಾರಿಗಳು ಕೊಟ್ಟು ಬಂದಿರ್ತಾರೆ. 2024ರ ಏಪ್ರಿಲ್ ನಲ್ಲಿ ಕಾರಣ ಕೇಳಿ ನೋಟಿಸ್ ಅನ್ನ ಕೊಟ್ಟಿರ್ತಾರೆ ಅಧಿಕಾರಿಗಳು. ಉತ್ತರ ಕೊಡಬೇಕು, ಸೂಕ್ತವಾದಂತ ಉತ್ತರ ಕೊಡಿ ಅಂತೇಳಿ ನೋಟಿಸ್ ಜಾರಿ ಮಾಡಿ ಬಂದಿರ್ತಾರೆ. ಕಳೆದ ವರ್ಷ ಮಾರ್ಚ್ ನಿಂದಲೇ ನೋಟಿಸ್ ಮೇಲೆ ನೋಟಿಸ್ ಕೊಡುವಂತ ಕೆಲಸ ಆಗಿತ್ತು. ಇದೇನೋ ಇಮಿಡಿಯೇಟ್ ಆಗಿ ಹೋಗಿ ನಿನ್ನೆ ನೋಟಿಸ್ ಕೊಟ್ಟರು ಇವತ್ತು ಹೋಗಿ ಬೀಗ ಹಾಕಿದ್ರು ಅಂತ ಅಲ್ಲ. 1 ವರ್ಷದ ಹಿಂದೆ 2024ರ ಮಾರ್ಚ್ ತಿಂಗಳಲ್ಲೇನೆ ಒಂದು ನೋಟಿಸ್ ಕೊಟ್ಟಿರ್ತಾರೆ. 1 ನೋಟಿಸ್ ಆಗುತ್ತೆ, 2 ನೋಟಿಸ್ ಆಗುತ್ತೆ, ಈಗ ಕೊಟ್ಟಿರೋದು 3ನೇ ನೋಟಿಸು. ಮಾಲಿನ್ಯ ನಿಯಂತ್ರಣ ಮಂಡಳಿ, ಕರ್ನಾಟಕ ಪೊಲ್ಯೂಷನ್ ಬೋರ್ಡ್ ಏನಿದೆ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು, ಅವರು ಕೂಡ ಒಂದು ನೋಟಿಸನ್ನು ಕೊಟ್ಟು ಬಂದಿರ್ತಾರೆ. ಅಂತಿಮವಾಗಿ ಸೆಪ್ಟೆಂಬರ್ 16ನೇ ತಾರೀಕು SLEC ಸಭೆ ನಡೆದಿರುತ್ತೆ. ಆ ಒಂದು ಮೀಟಿಂಗ್ನಲ್ಲಿ ಬೀಗ ಹಾಕುವಂತಹ ನಿರ್ಧಾರವನ್ನ ಅಧಿಕಾರಿಗಳು ತೆಗೆದುಕೊಂಡಿರ್ತಾರೆ. ಅದಕ್ಕೆ ಮುಹೂರ್ತ ಫಿಕ್ಸ್ ಆಗಿರುತ್ತೆ. ಆ ಬಳಿಕ ಕೋರ್ಟ್ನ ಮೆಟ್ಟಿಲೇರುವಂತ ಕೆಲಸವನ್ನ ಜಾಲಿವುಡ್ ಆಡಳಿತ ಮಂಡಳಿ ಮಾಡಿರುತ್ತೆ. ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗಿದೆ. ಇಮಿಡಿಯೇಟ್ ಆಗಿ ನಿನ್ನೆ ನೋಟಿಸ್ ಕೊಟ್ಟರು, ಇವತ್ತು ಹೋಗಿ ಬೀಗ ಜಡ್ದು ಬಂದ್ರು ಅಲ್ಲ. 2024ರಲ್ಲೇನೆ ಅವ್ರಿಗೆ ನೋಟಿಸ್ ಹೋಗಿತ್ತು. ಆ ನೋಟಿಸ್ಗೆ ಸೂಕ್ತವಾದ ಉತ್ತರ ಕೊಡಿ ಅಂತ ಕರೆದಿದ್ರು. ಆದರೂ ಕೂಡ ಅವರು ಹೋಗಿರಲಿಲ್ಲ, ತಲೆ ಕೆಡಿಸ್ಕೊಂಡಿರಲಿಲ್ಲ. ಅವರ ಒಂದು ನಿರ್ಲಕ್ಷ್ಯದಿಂದಾಗಿ ಇವತ್ತು ಅದರ ಎಫೆಕ್ಟ್ ಬಿಗ್ ಬಾಸ್ಗೆ ತಡ್ತಾ ಇದೆ.